ಸ್ನೇಹಿತರಿಗೆ, ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮದ ಸ್ನೇಹಿತರಿಗೆ ಬೆಳಗಿನ ವಂದನೆಗಳು ಮತ್ತು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ದಿನಾಂಕ 12 ಆಗಸ್ಟು 2024-25 ದಸರಾ ಆಚರಣೆಗೆ ಸಂಬಂಧಪಟ್ಟಾಗೆ ಐಪವರ್ ಕಮಿಟಿ ಮೀಟಿಂಗು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೆಂಗಳೂರಿನಲ್ಲಿ ನಡೀತು. ಅಲ್ಲಿ ಉಪಮುಖ್ಯಮಂತ್ರಿಗಳು, ಪ್ರವಾಸೋದ್ಯಮ ಮಂತ್ರಿಗಳು, ಕನ್ನಡ ಸಂಸ್ಕೃತಿ ಮಂತ್ರಿಗಳು ಮತ್ತು ವಿದ್ಯುತ್ ಶಕ್ತಿ ಮಂತ್ರಿಗಳು, ಸೆರಿಕಲ್ಚರ್ ಮಿನಿಸ್ಟರ್ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಜೊತೆಗೆ ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಎಲ್ಲ ಮಾನ್ಯ ಶಾಸಕರುಗಳು ಆ ಒಂದು ಸಭೆಯಲ್ಲಿ ಹಾಜರಾಗಿದ್ದರು. ಪ್ರಮುಖವಾಗಿ ಈ ಸಾರಿ ದಸರಾನ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಐಪವರ್ ಕಮಿಟಿನಲ್ಲಿ ನಿರ್ಧಾರ ಆಯಿತು. ಕಾರಣ ಹೋದ ಸಾರಿ ಮಳೆ ಇರಲಿಲ್ಲ, ಅಭಾವ ಪರಿಸ್ಥಿತಿ ಇತ್ತು. ಹಾಗಾಗಿ ವಿಜೃಂಭಣೆನೂ ಅಲ್ಲದೇ ಕಡಿಮೆನೂ ಅಲ್ಲದೇ ಸಾಂಪ್ರದಾಯಿಕ ದಸರಾ ಆಚರಣೆಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದರು. ಅದೇ ರೀತಿಯಲ್ಲಿ ಕಳೆದ ಬಾರಿ ದಸರಾನ ಆ ಮಾರ್ಗಸೂಚಿ ಕೆಳಗಡೆ ಮಾಡಲಿಕ್ಕೆ ಮೈಸೂರಿನ ಮತ್ತು ನಗರ ಮತ್ತು ಪಟ್ಟಣದ ನಮ್ಮ ಎಲ್ಲ ಮಾನ್ಯ ಜನಪ್ರತಿನಿಧಿಗಳು, ಮೈಸೂರು ನಗರದ ಜನತೆ ಮತ್ತು ನಮ್ಮ ಮಾಧ್ಯಮದ ನಮ್ಮ ಎಲ್ಲ ಸ್ನೇಹಿತರು ಕೂಡ ಸಹಕಾರ ಮಾಡಿ ಯಶಸ್ವಿಯಾಗಿ ದಸರಾ ಮಾಡಲಿಕ್ಕೆ ಅವಕಾಶ ಸಹಕಾರ ಕೊಟ್ಟಿದ್ದೀರಿ. ಅದಕ್ಕೆ ತಮ್ಮೆಲ್ಲರಿಗೂ ನಾನು ನನ್ನ ವತಿಯಿಂದ, ಜಿಲ್ಲಾ ಆಡಳಿತ ವತಿಯಿಂದ, ಸರ್ಕಾರದ ವತಿಯಿಂದ ಸಂಬಂಧಪಟ್ಟ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಈ ಸಾರಿ ವಿಜೃಂಭಣೆಯಿಂದ ದಸರಾ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಉದ್ದೇಶ ಹಿನ್ನೆಲೆ ಮಳೆ ಚೆನ್ನಾಗಾಗಿದೆ, ನಮ್ಮ ಡ್ಯಾಮ್ಗಳೆಲ್ಲವೂ ತುಂಬಿದ್ದಾವೆ, ಬಿತ್ತನೆ ಕಾರ್ಯ ಪ್ರಾರಂಭ ಆಗಿದ್ದಾವೆ. ಸರ್ಕಾರ ಬಿತ್ತನೆಗೆ ರೈತರಿಗೆ ಬೇಕಾದಂಥ ರಸಗೊಬ್ಬರ, ಬಿತ್ತನೆ ಬೀಜ, ಇತರ ಸಲಕರಣೆಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ರೈತರ ಮುಖದಲ್ಲಿ ಸ್ವಲ್ಪ ಹರ್ಷವನ್ನು ಕಾಣ್ತಕ್ಕಂಥ ವಾತಾವರಣವನ್ನು ಪ್ರಕೃತಿ ನಮಗೆ ನಿರ್ಮಿಸಿಕೊಟ್ಟಿರೋದ್ರಿಂದ ವಿಜೃಂಭಣೆಯಿಂದ ಮಾಡಿ ಅಂತ ಐಪವರ್ ಕಮಿಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಮಾನ್ಯ ಶಾಸಕರು, ಬಹುತೇಕ ನಮ್ಮ ಮೈಸೂರು ಜಿಲ್ಲೆ, ಚಾಮರಾಜನಗರ ಜಿಲ್ಲೆ ಮತ್ತು ಶ್ರೀರಂಗಪಟ್ಟಣದ ಶಾಸಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಈ ಎಕ್ಸಿಕ್ಯೂಟಿವ್ ಕಮಿಟಿ ಸಭೆಯಲ್ಲಿ ಭಾಗವಹಿಸಿದರು. ಐಪವರ್ ಕಮಿಟಿಯಲ್ಲಿ ಚರ್ಚೆ ಆದಂಥ ಪ್ರಮುಖವಾದಂಥ 3 ವಿಷಯಗಳು ಅಂದರೆ, ಒಂದು, ದಸರಾ ಆಚರಣೆಗೆ ಬೇಕಾದಂಥ ಹಣಕಾಸಿನ ಮಂಜೂರಾತಿ. ಎರಡನೇದು, ದಸರಾ ಆಚರಣೆಗೆ 4G ಎಕ್ಸೆಂಪ್ಷನ್. ಕಡಿಮೆ ಅವಧಿ ಇರೋದ್ರಿಂದ ಟೆಂಡರ್ ಪ್ರೋಸೆಸ್ ಅವರು ಡಿಲೇ ಆಗಿ ನಾವು ಕಾಲಕ್ಕೆ ಸರಿಯಾಗಿ ನಿಗದಿತ ಸಮಯಕ್ಕೆ ಕೆಲಸನ ಮಾಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಇರೋದರಿಂದ 4G ಎಕ್ಸೆಂಪ್ಷನ್. ಮೂರನೇದು, ದಸರಾ ಉದ್ಘಾಟನೆಗೆ ಅತಿಥಿಗಳನ್ನು ಆಹ್ವಾನ ಮಾಡೋದು. ಮೊದಲ 2 ಕಾರ್ಯಕ್ರಮಕ್ಕೆ ನಮಗೆ ಮಂಜೂರಾತಿಯನ್ನು ಕೊಡ್ತೀವಿ ಅಂತೇಳಿ 4G ಮತ್ತು ಬಡ್ಜೆಟನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ಅತಿಥಿಗಳ ಆಹ್ವಾನನ ಮುಖ್ಯಮಂತ್ರಿಗಳ ಅಧಿಕಾರ ವ್ಯಾಪ್ತಿಗೆ ಒಪ್ಪಿಸಿದ್ದೀವಿ. ಅವರು ತೀರ್ಮಾನ ಮಾಡಿ ನಮಗೆ ಹೇಳ್ತಾರೆ ಯಾರು ಬಂದು ಉದ್ಘಾಟನೆ ಮಾಡಬೇಕು ಅಂತೇಳಿ. ಇವತ್ತಿನ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಸಹಜವಾಗಿ ಎಂದಿನಂತೆ ದಸರಾ ಉತ್ಸವ ಸಮಿತಿಯ ಕಾರ್ಯದರ್ಶಿಯಾಗಿ ಅವರು ಕೆಲಸ ಮಾಡ್ತಾರೆ. ಅದರ ಜೊತೆಗೆ ಸುಮಾರು 17 ಉಪಸಮಿತಿಗಳನ್ನು ನೇಮಕ ಮಾಡಿದ್ದೀವಿ. 17 ಉಪಸಮಿತಿಗಳು. ಅದರ ಹೆಸರು ಹೇಳಬೇಕಾದ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಕೊಡ್ತಾರೆ, ನಿಮಗೆಲ್ಲ ಗೊತ್ತಿದೆ. ಮತ್ತು ಅದರ ಜೊತೆಗೆ ಇದನ್ನು ನಮ್ಮ ಕಾರ್ಯಕಾರಿ ಸಮಿತಿ ಅಂಗೀಕಾರ ಕೊಟ್ಟಿದ್ದಾರೆ. ಈ ಉಪಸಮಿತಿ ಇದಕ್ಕೆ ಅಂಗೀಕಾರ ಕೊಟ್ಟಿದ್ದಾರೆ. ಮತ್ತು ದಸರಾ ಕಾರ್ಯಕ್ರಮ 3ನೇ ತಾರೀಕು ವಿದ್ಯುಕ್ತವಾಗಿ ಚಾಮುಂಡಿ ಬೆಟ್ಟದಲ್ಲಿ 9:15 9:45 ಅದು
ಉದ್ಘಾಟನೆ ಆಗುತ್ತೆ. 9:15 ದಿಂದ 9:45 ಧಾರ್ಮಿಕ ನಂಬಿಕೆಗೆ ಅನುಗುಣವಾಗಿ ಈ ಸಮಯ ಒಳ್ಳೆಯದು ಅಂತ ಹೇಳಿದ್ದಾರೆ. ಧಾರ್ಮಿಕ ನಂಬಿಕೆಗೆ ಅನುಗುಣವಾಗಿ ಇದನ್ನು ತಿಳಿಸಿದ್ದಾರೆ. ಅದರ ಪ್ರಕಾರ ಅವರು ವಿದ್ಯುಕ್ತವಾಗಿ ನೆರವೇರಿಸ್ತಾರೆ. ಇದರ ಜೊತೆಯಲ್ಲಿ 19 ಕಾರ್ಯಕ್ರಮಗಳನ್ನು ಈ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಎಂದಿನಂತೆ ಇವು ಉಪಸಮಿತಿಗಳು ರಚನೆಯಾದರ ಕಾರ್ಯವ್ಯಾಪ್ತಿ, ಗಜಪಯಣ 21ನೇ ತಾರೀಕು ವೀರನ ಹೊಸಹಳ್ಳಿನಲ್ಲಿ ಮೊದಲನೇ ತಂಡವನ್ನು ಸ್ವಾಗತ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. 23ನೇ ತಾರೀಕು ಮೈಸೂರು ಅರಮನೆಯಲ್ಲಿ ಅವರಿಗೆ ಸಾಂಪ್ರದಾಯಿಕವಾಗಿ ಸ್ವಾಗತ ರಚನೆಯನ್ನು 23ನೇ ತಾರೀಕು ಅಲ್ಲಿಂದ ವೀರನ ಹೊಸಹಳ್ಳಿಯಿಂದ ಬರ್ತಕ್ಕಂಥ ಆನೆಗಳಿಗೆ ಇದು ಮಾಡಿ. ಕೆಲವು ಸದಸ್ಯರು ಆನೆಗಳು ಗಾಡೀಲಿ ಯಾಕೆ ಬರಬೇಕು, ನಡ್ಕೊಂಬರಲಿ ಅಂತ, ಎಲ್ಲ ಊರೆಲ್ಲ ನೋಡ್ತಾರೆ, ದಸರಾ ಆಗುತ್ತೆ ಅಂತ ಜನ ಮಾತಾಡ್ತಾರೆ ಅಂತ ಸಲಹೆನೂ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟ್ಗಳು 2013ರಲ್ಲಿ ಒಂದು ತೀರ್ಮಾನ ಕೊಟ್ಟಿದ್ದಾರೆ. ಕಂಟಿನ್ಯೂಸ್ ಆಗಿ 50 ಕಿಲೋಮೀಟರು ಆನೆಗಳು ನಡಿಬಾರ್ದು, ಅವನ್ನ ನೀವು ವೆಹಿಕಲಲ್ಲೇ ತರಬೇಕು ಅಂತ ಹೇಳಿದ್ದಾರೆ. ಸೊ ಹುಣಸೂರಿಂದೆಲ್ಲ ಬರುವಾಗ 3 ಅಥವಾ 4 ಹಳ್ಳಿಗಳು ಸಿಗ್ತವೆ. ಬನ್ನಿಕುಪ್ಪೆ, ಬಿಳ್ಕೆರೆ, ಇಲ್ವಲ್ಲ, ಆ ಮಧ್ಯೆ ಇನ್ನೊಂದೂರು ಅದು ಸಿಗ್ತವೆ. ಸೊ ಅಲ್ಲಿ ಆನೆ ಬರೋದ್ರಿಂದ ಮತ್ತು ಅದು ಸ್ಟ್ರೈನ್ ಆಗ್ಬಾರ್ದು, ಮತ್ತು ಇಲ್ಲಿ ಪಳಗಿಸ್ಬೇಕು ಅಂತ ನಾನು ಈ ಕಾರಣಕ್ಕೆ ಎಂದಿನಂತೆ ಅದನ್ನು ಮಾಡಲಿಕ್ಕೆ ಕಾರ್ಯಕಾರಿ ಸಮಿತಿ ಸಲಹೆಗಳನ್ನು ಗಮನದಲ್ಲಿಟ್ಟುಕೊಂಡು ಸುಪ್ರೀಂ ಕೋರ್ಟಿನ ತೀರ್ಮಾನ ಗಮನದಲ್ಲಿಟ್ಟು ಈ ಒಂದು ಚರ್ಚೆಯನ್ನು ಮಾಡಿದ್ದೇವೆ. 21ನೇ ತಾರೀಕು ಆನೆಗಳನ್ನು ಬರಮಾಡ್ಕೊತೀವಿ, ಅರಮನೆಯಲ್ಲಿ ಸ್ವಾಗತ ಮಾಡ್ತೀವಿ 23ಕ್ಕೆ. ಮತ್ತು ಎಂದಿನಂತೆ ವಿದ್ಯುತ್ ಶಕ್ತಿ ಅಲಂಕರಣನ 21 ದಿನದ ಕ್ರಮಕ್ಕೆ ಎಕ್ಸ್ಟೆಂಡ್ ಮಾಡ್ತೀವಿ. 3ನೇ ತಾರೀಕು ಪ್ರಾರಂಭ ಆದರೆ 12ಕ್ಕೆ ದಸರಾ ಇದಾಗುತ್ತೆ. ಈ ಸಾರಿ ಇನ್ನೂ 7 ದಿನ ಅಥವಾ 10 ದಿನ 21ನೇ ತಾರೀಕು ತನಕ ಇರಬೇಕು ಅಂತೇಳಿ ಕೇಳಿದರು. ಅದನ್ನು ಎಕ್ಸ್ಟೆಂಡ್ ಮಾಡಿದ್ದೀವಿ. ವಿದ್ಯುತ್ 24 21 ಡೇಸ್ ಸೊ ಅದು ಮಾಡ್ತೀವಿ ಅಂತೇಳಿ ಹೈಪವರ್ ಕಮಿಟಿನಲ್ಲೇ ಸೂಚನೆ ಕೊಟ್ಟಿದ್ದಾರೆ. ಅದರಂತೆ 21 ದಿನ ವಿದ್ಯುತ್ ಶಕ್ತಿ ಇರುತ್ತೆ. ಮತ್ತು ಯುವ ದಸರಾ ಕಳೆದ ಬಾರಿ 3 ದಿನಕ್ಕೆ ನಡೆಸಿದ್ವಿ. ನಮ್ಮ ಎಲ್ಲ ಮಾನ್ಯ ಶಾಸಕರ ಸಲಹೆ ಮೇರೆಗೆ 7 ದಿನ ಮಾಡೋಣ ಅಂಥೇಳಿ ಅದನ್ನು ಕೂಡ ತೀರ್ಮಾನ ಮಾಡಿದ್ವಿ, 7 ಡೇಸ್. ಸೊ ಇದನ್ನು ತೀರ್ಮಾನ ಮಾಡಿ ಉಳಿದಂತೆ ಯುವ ದಸರಾ, ಯುವ ಸಂಭ್ರಮ, ಕ್ರೀಡೆ, ವಸ್ತು ಪ್ರದರ್ಶನ, ಸರ್ಕಾರಿ ಮಳಿಗೆಗಳು, ಜಲಸಾಹಸ ಕ್ರೀಡೆಗಳು, ಚಲನಚಿತ್ರ ಎಂದಿನಂತೆ ಈ ಕಾರ್ಯಕ್ರಮಗಳೆಲ್ಲ ಇದ್ದಾವೆ. ಮತ್ತು ನಮ್ಮ ಎಕ್ಸಿಬಿಷನ್ನಲ್ಲಿ ಎಲ್ಲ ಮಳಿಗೆಗಳು ತುಂಬಿರಬೇಕು. ಕಳೆದ ಬಾರಿ ಬಹುತೇಕ 60-70% ತುಂಬಿದ್ದು, ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಿದ್ರು. ಈ ಸಾರಿ ಎಲ್ಲ ದಸರಾ ದಿನವೇ ಎಲ್ಲ ತುಂಬಬೇಕು ಅಂತೇಳಿ ಈಗಲೇ ಎಲ್ಲ ಸೂಚನೆ ಮುಖ್ಯ ಕಾರ್ಯದರ್ಶಿಗೆ ಎಲ್ಲರಿಗೂ ಜಿಲ್ಲಾ ಪಂಚಾಯತ್ಗೆ ಸೂಚನೆ ಕೊಡಬೇಕು ಅಂತ ಹೇಳಿದ್ದೀವಿ. ಅಗತ್ಯ ಬಿದ್ದರೆ ನಾವೇ ಇಲ್ಲಿಂದನೂ ಎಲ್ಲ ಜಿಲ್ಲಾ ಪಂಚಾಯತ್ಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡಿ ಆದಷ್ಟು ಆವತ್ತಿನ ದಿನ ಎಲ್ಲ ಮಳಿಗೆಗಳು ತುಂಬಬೇಕು ಅಂತ ಹೇಳಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ಎಂದಿನಂತೆ ಈ ದಸರಾ ವಿಜೃಂಭಣೆಯಿಂದ ನಡೆದು ಇದು ಹೆಚ್ಚು ದಸರಾ ಬರೀ ಜನ ಸೇರೋದು, ಸಾಂಸ್ಕೃತಿಕ, ಸಂಗೀತ, ಕ್ರೀಡೆ, ಕಲೆಗಳಲ್ಲಿ ಭಾಗವಹಿಸೋಷ್ಟೇ ನಮ್ಮ ದೇಶದ ಸ್ವತಂತ್ರ ಸಂಗ್ರಾಮದ ಉದ್ದೇಶಗಳನ್ನು ಸಾರಬೇಕು. ದಿ ಕಾನ್ಸೆಪ್ಟ್ ಆಫ್ ಫ್ರೀಡಮ್ ಮೂವ್ಮೆಂಟ್, ಅದರ ಸಂದೇಶ ಥೀಮ್ ಇರಬೇಕು. ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಇಟ್ಸ್ ರೆಸ್ಪಾನ್ಸಿಬಿಲಿಟೀಸ್ ಅದು ಏನು ಅಂತ ಜನರಿಗೆ ಗೊತ್ತಾಗಬೇಕು. ಮತ್ತು 50 ವರ್ಷ ಆಯಿತು ಇದೇ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಸಂಭ್ರಮ. ಅದಕ್ಕೆ ಕನ್ನಡದ ಈ ಒಂದು ಇದರಲ್ಲಿ ಕೊಡುಗೆ ನೀಡಿದಂಥ ಮಹನೀಯರ ಬಗ್ಗೆ ಶಬ್ದಚಿತ್ರಗಳು, ಬರವಣಿಗೆಗಳು, ಆ ರೀತಿ ಕನ್ನಡ ನಾಡು, ನುಡಿ, ಜಲ, ನೆಲಕ್ಕೆ ಕಾಣಿಕೆ ನೀಡಿದಂಥವ್ರ ಬಗ್ಗೆ ಅವರ ವೈಭವೀಕರಣ ಮಾಡ್ತಕ್ಕಂಥದ್ದನ್ನು ಕೂಡ ಸ್ಮರಿಸ್ತಕ್ಕಂಥದ್ದು ಕೂಡ ಇಲ್ಲಿ ಅಡಕಾಗಿತ್ತು ಈ ಸಾರಿ.
ಒಂದು ಥೀಮ್ ಇಟ್ಕೊಂಡು ಪ್ರತಿ ಸಾರಿ ಒಂದು ಥೀಮ್ ಇಟ್ಕೊಂಡು ಲಾಸ್ಟ್ ಟೈಮು ಡೆಮೋಕ್ರಸಿ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಅಂತ ಮಾಡಿದ್ವಿ. ಈ ಸಾರಿ ಫ್ರೀಡಮ್ ಮೂವ್ಮೆಂಟ್ ಆ್ಯಂಡ್ ಇಟ್ಸ್ ಕಾನ್ಸೆಪ್ಟ್, ಆ ಥರ ಥೀಮ್ ಇಟ್ಕೋಬೇಕು. ಯಾಕೆ ಸ್ವಾತಂತ್ರ್ಯ ನಾವು ಪಡೆದ್ವಿ, ಅದರ ಉದ್ದೇಶಗಳೇನು, ಅದು ಗುರಿ ಏನು, ದೇಶ ಯಾವ ರೀತಿ ಮುನ್ನಡಿಬೇಕು, ಅದಕ್ಕಿರ್ತಕ್ಕಂಥ ಮಾರ್ಗಸೂಚಿ, ಆ ಥರದ ಒಂದು ಥೀಮ್ ಇಟ್ಕೊಂಡು ಮಾಡಬೇಕು ಅಂತೇಳಿ ನಾವೆಲ್ಲ ಸೇರಿ ತೀರ್ಮಾನ ಮಾಡಿದ್ದೀವಿ. ಸೊ ಆ ಹಿನ್ನೆಲೆಯಲ್ಲಿ ಇಂದಿನ ದಸರಾ ವೈಭವಪೂರಿತವಾಗಿ ನಡಿಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ. ಮತ್ತು ಸರ್ಕಾರದ ಗ್ಯಾರಂಟಿಗಳನ್ನು ಹೆಚ್ಚು ರಿಫ್ಲೆಕ್ಟ್ ಮಾಡುವಂಥದ್ದು ಮತ್ತು ಸೌಹಾರ್ದತೆಯನ್ನು ಕಾಪಾಡುವಂಥದ್ದು. ಎಷ್ಟೋ ಕರ್ನಾಟಕ ರಾಜ್ಯದಲ್ಲಿ ಭಾಳಷ್ಟು ಗ್ರಾಮಗಳು, ಜಿಲ್ಲೆಗಳಲ್ಲಿ ಹಿಂದೂಗಳು ಮಾಡ್ತಕ್ಕಂಥ ಆಚರಣೆಯಲ್ಲಿ ಮುಸಲ್ಮಾನ್ ಬಾಂಧವರು ಭಾಗವಹಿಸಿ ಒಟ್ಟಿಗೆ ಆಚರಣೆ ಮಾಡ್ತಾರೆ. ಮೊನ್ನೆ ರಂಜಾನ್ ಆದ ಕಾಲದಲ್ಲಿ ರಂಜಾನ್ ಹಬ್ಬದಲ್ಲಿ ಹಿಂದೂಗಳು ಸೇರಿ ರಂಜಾನ್ ಆಚರಣೆ ಮಾಡಿದ್ದಾರೆ. ಸೊ ಇದು ಒನ್ ಆಫ್ ದಿ ಫ್ರೀಡಮ್ ಮೂವ್ಮೆಂಟ್ಸ್ ಕಾನ್ಸೆಪ್ಟ್. ಕಮ್ಯುನಲ್ ಹಾರ್ಮನಿ ಅನ್ನೋದು ಭಾರತ ದೇಶದ ಸ್ವಾತಂತ್ರ್ಯದ ಉದ್ದೇಶದ ಪ್ರಮುಖ ಅಂಶಗಳಲ್ಲಿ ಒಂದು. ಸೊ ಈ ಥರದ ಸಂದೇಶದ ಮೂಲಕ ಬಹುತ್ವದ ಭಾರತದ ರಕ್ಷಣೆಯ ಜವಾಬ್ದಾರಿಯನ್ನು ಈ ಒಂದು ಪ್ರಜಾಸತ್ತಾತ್ಮಕ ಆಚರಣೆಯಲ್ಲಿ ನಾವು ಕಾಣಬೇಕು. ಭಾರತ ಜನರು ಒಗ್ಗೂಡಬೇಕು, ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಣಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ದಸರಾವನ್ನು ಮಾಡಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ ಆಗಿದೆ. ಅದಕ್ಕೆ ಎಲ್ಲರ ಸಹಕಾರ ಬೇಕಾಗಿದೆ. ಅಂತಿಮವಾಗಿ ಈ ಒಂದು ವಿದ್ಯುತ್ ಶಕ್ತಿ ವೆಚ್ಚವನ್ನು ಅವರೇ ಚೆಸ್ಕಾಂ ಅವ್ರು ಮಾಡ್ತಾರೆ. ಮೂಡಾದಿಂದ 10 ಕೋಟಿ ರೂಪಾಯಿ ಕೊಡ್ತಾರೆ, ಅರಮನೆಯಿಂದ 5 ಕೋಟಿ ಬರ್ತದೆ. ಉಳಿದಿರೋ 15 ಕೋಟಿನ 15 ಕೋಟಿನ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಕೊಟ್ಟಿದ್ದರು. ಈ ಸಾರಿ ಸುಮಾರು 40 ಕೋಟಿ ರೂಪಾಯಿ ಅಂದಾಜು ತನಕ ಈ ದಸರಾನ ಮಾಡಿ ಅಂತ ಹೇಳಿ ಐಪವರ್ ಕಮಿಟಿನಲ್ಲಿ ಮುಖ್ಯಮಂತ್ರಿಗಳು ಈಗಲೂ ದೂರವಾಣಿ ಮುಖಾಂತರ ನನಗೆ ಮಾತಾಡಿ ಸೂಚನೆ ಕೊಟ್ಟಿದ್ದಾರೆ. ಸೊ ಅಷ್ಟರ ಮಟ್ಟಿಗೆ ಈ ಸಾರಿ ದಸರಾವನ್ನು ಮಾಡ್ಬೋದು. ಕಳೆದ ಬಾರಿ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಅವರು ಕೂಡ ದಸರಾ ಅಲ್ಲಿ ಮಾಡ್ತಾರೆ. ಅಲ್ಲಿ ಅವ್ರಿಗೆ 1 ಕೋಟಿ ಕೊಟ್ಟಿದ್ವಿ. ಈ ಸಾರಿ ಅವ್ರಿಗೆ 1.5 ಕೋಟಿ ಕೊಡ್ತೀವಿ. ಚಾಮರಾಜನಗರ ಅಲ್ಲೂ ಮಾಡ್ತಾಯಿದ್ರು, ಅವರಿಗೆ 2 ಕೋಟಿ ರೂಪಾಯಿನ ಅವ್ರಿಗೆ ಕೊಡ್ತೀವಿ. ಸೊ ಒಟ್ಟಾರೆ ಸಂದೇಶಗಳು, ನಮ್ಮ ಆಚರಣೆ, ನಮ್ಮ ಪ್ರಜಾಸತ್ತಾತ್ಮಕ ಕಾರ್ಯಕ್ರಮದ ಮೂಲಕ ಅಭಿವೃದ್ಧಿ ಮತ್ತು ಜನರ ಸಮುದಾಯಗಳ ಒಗ್ಗೂಡುವಿಕೆಗೆ ಒಂದು ಸಂದೇಶ ಆಗಬೇಕು. ನಮ್ಮ ಆಚಾರ ವಿಚಾರಗಳು, ಸಾಂಸ್ಕೃತಿಕ ಬದುಕು, ಸಾಹಿತ್ಯ, ಕ್ರೀಡೆ, ಕಲೆಯಲ್ಲಿ ದೇಶದ ಐಕ್ಯತೆಯ ಸಂದೇಶವನ್ನು ಸಾರಬೇಕು ಅನ್ನೋದು ಇಂದಿನ ದಸರಾದ ಉದ್ದೇಶ. ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೇಳ್ತೀವಿ. ದಸರಾ ಬಂತು ಅಂತ ಮೈಸೂರು ನಗರದ ರಸ್ತೆಗಳಿಗೆ ಕಾಯಕಲ್ಪ ಒಂದು ರೌಂಡ್ ಮೈಸೂರು ನಗರವನ್ನ ಮಾಡಿದ್ರೆ ಅದು ಖಂಡಿತವಾಗಿ ಗುಂಡಿ ಬೀರಿದಾವೆ. ಪ್ರವಾಸಿಗರು ಬಂದರೆ ಈಗಾಗಲೇ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ. ಸುಮಾರು 41 ಕಿಲೋಮೀಟರ್ ಉದ್ದಳತೆಯ ರಸ್ತೆಗಳು ಮೈಸೂರು ನಗರದ ವ್ಯಾಪ್ತಿಯಲ್ಲಿ ಬರುತ್ತೆ. 41 ಕಿಲೋಮೀಟರ್ದ ಉದ್ದಳತೆಯ ರಸ್ತೆಗಳು ಮೈಸೂರು ನಗರದ ವ್ಯಾಪ್ತಿಯಲ್ಲಿದೆ. ಈಗ ಕಾರ್ಪೊರೇಷನ್ ಅವ್ರಿಗೆ, ಮೂಡೋದವ್ರಿಗೆ ಸೂಚನೆ ಕೊಟ್ಟಿದ್ದೀವಿ. ನಮ್ಮ ಜಿಲ್ಲಾಧಿಕಾರಿಗಳು ಅದನ್ನು ನೋಡಿ ಎಲ್ಲ ಕಡೆ ಎಲ್ಲಿ ಪಾಟ್ ಹೋಲ್ ಫ್ರೀ ರೋಡ್ಸ್ ಮತ್ತು ಎಲ್ಲಿ ರಸ್ತೆ ತುಂಬ ಹಾಳಾಗಿದೆ ಅದಕ್ಕೆ ಡಾಂಬರೀಕರಣ, ಮರು ಡಾಂಬರೀಕರಣ ಮಾಡುವಂಥ ಕೆಲಸ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಅಗತ್ಯ ಬಿದ್ದರೆ ನಿಮ್ಮ ಸಲಹೆ ಮೇರೆಗೆ ನಾನು ಕೂಡ ನಮ್ಮ ಅಧಿಕಾರಿಗಳ ತಂಡದ ಜೊತೆಗೆ, ನಿಮಗೂ ಎಲ್ಲಾದರೂ ಗೊತ್ತಿರೋದು, ನೀವು ಎಲ್ಲ ಕಡೆ ಸುತ್ತಿ ವರದಿಯನ್ನು ಅಥವಾ ಜನರ ಸಮಸ್ಯೆ ಗೊತ್ತಿರೋ ಅದನ್ನು ಕೊಟ್ಟರೆ ಆಗಾದರೂ ಕೂಡ ನಾವು ಅಟೆಂಡ್ ಮಾಡಿ ನಮ್ಮ ರಸ್ತೆಗಳನ್ನು, ರಸ್ತೆದ ಇಕ್ಕೆಲೆಗಳಲ್ಲಿ ಬೆಳೆದಿರ್ತಕ್ಕಂಥ ಗಿಡ ಮತ್ತು ಇದನ್ನು ಕ್ಲೀನ್ ಮಾಡಲಿಕ್ಕೆ ಖಂಡಿತವಾಗಿ ಒಂದು ಟಾಸ್ಕ್ ಫೋರ್ಸ್ನ ರಚನೆ ಮಾಡಿ ಕಾರ್ಯಕ್ರಮವನ್ನು ಮಾಡ್ತೀವಿ. ಈಗಿರೋ ಈ ಕೊಡೋ ದುಡ್ಡಲ್ಲೇ ಇದೆಲ್ಲ ಮಾಡ್ತೀವಿ. ಹೌದು, ನಾರ್ಮಲಿ 10 ಕೋಟಿ ಕೊಡ್ತಾರೆ, ಪ್ಯಾಲೇಸ್ನವ್ರು 5 ಕೊಡ್ತಾರೆ, ಕನ್ನಡ ಸಂಸ್ಕೃತಿ ಉಳಿದಿರೋ ದುಡ್ಡು ಕೊಡ್ತಾರೆ. ಅದು ಏನು ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಪವರ್ಸ್ ಏನಲ್ಲ. ಅವ್ರಿಗಿಷ್ಟ ಇದೆ ಅಲ್ಲಿ ಮಾಡ್ಕೋತಾರೆ, ಇಲ್ಲಿ ಇಷ್ಟ ಇದೆ ಬಿಡ್ತೀವಿ.
ನೀವು ಮಾಡಬೇಕು ಅನ್ನೋದಾಗಲಿ ನಾವು ಮಾಡಬಾರ್ದು. ನಮಗೆ ಸಂವಿಧಾನವಾಗಿ ಯಾರಿಗೂ ಅಧಿಕಾರ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಪವರ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಅವ್ರು ಅಲ್ಲಿ ಮಾಡ್ತೀವಿ ಅಂದರೆ ಪೀಸ್ಫುಲ್ಲಾಗಿ ಅವ್ರು ಮಾಡ್ಕೊಳೋದು. ದಸರಾ ಪೀಸ್ಫುಲ್ಲಾಗಿ ನಡೀತು. ಅವರು ಚಾಮುಂಡಿ ಬೆಟ್ಟದಲ್ಲಿ ಮಹಿಷಾಸುರನ ಪ್ರತಿಮೆ ಹತ್ರ ಮಾಡಬೇಕು ಅಂತ ಕೇಳ್ತಾರೆ. ದಸರಾ ಅಲ್ಲಿ ರಾಷ್ಟ್ರ ಜಿಲ್ಲಾಡಳಿತ ಅಲ್ಲಿ ಪರ್ಮಿಷನ್ ಕೊಟ್ಟರು, ಮಾಡಿಕೊಂಡ್ರು, ಪೀಸ್ಫುಲ್ಲಾಗಿ ಹೋಯಿತು. ಲೆಟ್ ಅಸ್ ನಾಟ್ ಪ್ರಿಸಿಪಿಟೇಟ್ ಎನಿಥಿಂಗ್. ಅಂದ್ರೆ ಈಗ ಉದ್ಘಾಟಕರ ಸಿಎಂ ಅವರ ಇದಕ್ಕೆ ಬಿಟ್ಟಿದ್ದಾರೆ, ಬಟ್ ತಾವು ರೆಫರ್ ಮಾಡುವಂಥದ್ದು ಯಾರು ಶಿಫಾರಸು ಹೆಸರುಗಳನ್ನು ಕೊಡುವಂಥ ಏನಾಗಿದೆ? ಸಿ ಎಮ್ ಅವರು ಅವ್ರ ತಲೆ ಒಳಗೆ ಏನು ಬರ್ತಾರೋ ಅವ್ರಿಗೆ ಗೊತ್ತಿದೆ ಚೆನ್ನಾಗಿ. ಬಂದಾಗ ಅವ್ರು ಹೇಳ್ಬೋದು, ನನ್ನ ಜೊತೆಲಿ ಚರ್ಚೆ ಮಾಡ್ಬೋದು. ಆವಾಗ ನನಗೆ ಗೊತ್ತಿದ್ರೆ ಓಕೆ ಅಂತೀನಿ, ಇಲ್ಲಾಂದರೆ ಅದನ್ನೇ ಓಕೆ ಅಂತೀನಿ. ನಾನು ಆ್ಯಡ್ ಮಾಡ್ಬೋದು. ಬಟ್ ಫೈನಲಿ ಸಿ ಎಮ್ ವಿಲ್ ಟೇಕ್ ಎ ಡಿಸಿಷನ್. ಪ್ರವಾಸಿಗರು ಜಾಸ್ತಿ ಆಗ್ತಾ ಇದ್ದಾರೆ. ಬಟ್ ನಮ್ಮ ಟ್ರಾಫಿಕ್ ಸೆನ್ಸೇ ಬರ್ತಾ ಇಲ್ಲ. ದಸರಾ ಸಂದರ್ಭದಲ್ಲಿ ಟ್ರಾಫಿಕ್ನ ಮೇಂಟೈನ್ ಮಾಡುವಂಥ ಹೊಸ ವ್ಯವಸ್ಥೆಗಳೇ ಬದಲೇ ಆಗ್ತಿಲ್ಲ. ನೀವು ಅದನ್ನು ನಿಮ್ಮ ಆಫೀಸರ್ ಕೂಡ ಬದಲಾಯಿಸದೇ ಇದ್ದರೆ ಫ್ಯೂಚರ್ ತುಂಬ ತೊಂದರೆ ಆಗೋಗ್ಬಿಡುತ್ತೆ. 10 ದಿನಗಳ ಕಾಲ ಪ್ಯಾಲೇಸ್ ರೋಡಲ್ಲಿ ಯಾವ ಕಾರಿಡಾರು ಆಗೋದಿಲ್ಲ. ಬಿಕಾಸ್ ಆಫ್ ಇವರು ಅವೈಜ್ಞಾನಿಕವಾದಂಥ ಕ್ರಮಗಳು, ಯಾರು ಪೊಲೀಸರು ಅವೈಜ್ಞಾನಿಕವಾದಂಥ ಕ್ರಮಗಳಿಂದ ಆ ಥರ ಪರಿಸ್ಥಿತಿ ಬರ್ತಾ ಇದೆ. ಈ ಬಾರಿ ಒಂದು ಟೆಸ್ಟಿಂಗ್ ಆದ್ರೂ ನಡೆಯಲಿದೆ. ಜೀರೋ ವೆಹಿಕಲ್ ಝೋನ್ ಮಾಡಿಸಿ ಈಗ ಈ ಎಕ್ಸಿಕ್ಯೂಟಿವ್ ಕಮಿಟಿಲಿ ಅದು ಕೂಡ ಪ್ರಮುಖವಾಗಿ ಚರ್ಚೆ ಆಯಿತು. ಒಂದು ಎಕ್ಸ್ಪೆರಿಮೆಂಟ್ ಆಗಿ, ಯಾಕೆಂದರೆ ಜನ ಇದನ್ನು ಅಕ್ಸೆಪ್ಟ್ ಮಾಡಬೇಕು. ಯುರೋಪಿಯನ್ ಕಂಟ್ರಿಲಿ ವೆಹಿಕಲ್ ನಿಲ್ಲಿಸ್ಬಿಟ್ಟು ಕಿಲೋಮೀಟರ್ ಗಟ್ಟಲೆ ವಾಕ್ ಮಾಡೋವಂಥ ಪದ್ಧತಿ ಇದೆ ಅಲ್ಲಿ. ನಾವು ಇನ್ನೂ ಒಗ್ಗಿಲ್ಲ ಅದಕ್ಕೆ. ಮತ್ತು ನಮಗೆ ಪರ್ಯಾಯವಾದಂಥ ಪಾರ್ಕಿಂಗ್ ಪ್ಲೇಸನ್ನು ನಾವು ಐಡೆಂಟಿಫೈ ಮಾಡಿ, ಇದು ಎಷ್ಟರ ಮಟ್ಟಿಗೆ ಜನರಿಗೆ ಮೊದಲೇ ಪ್ರಚಾರ ಮಾಡಿ, ಅಲ್ಲಿ ಅಗತ್ಯ ಬಿದ್ದರೆ ಕೆಲವರು ನಡೆಯೋಕ್ಕಾಗದೇ ಇರ್ತದವ್ರಿಗೆ ಸ್ಮಾಲ್ ವೆಹಿಕಲ್ ಕೊಡ್ಬೋದು ಏನಂತೇಳಿ ನಮ್ಮ ಅಧಿಕಾರಿಗಳಿಗೆ, ಪೊಲೀಸ್ ಕಮಿಷನರ್, ಜಿಲ್ಲಾಧಿಕಾರಿಗೆ, ಕಾರ್ಪೊರೇಷನ್ನು ಮೂಡೋದವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಪ್ರಾಯೋಗಿಕವಾಗಿ ಮಾಡಲಿಕ್ಕೆ ಏನು ಸಾಧ್ಯತೆ, ಕ್ರಮೇಣವಾಗಿ ಅದನ್ನು ಯಾವ ರೀತಿ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಕಳೆದ 2 ಬಾರಿಯಿಂದಲೇ ಝೀರೋ ವೆಹಿಕಲ್ ಇದನ್ನು ಮಾಡಬೇಕು ಅಂತೇಳಿ ನನಗೆ ತಲೆಯೊಳಗೂ ನಿಮ್ಮೆಲ್ಲರ ಸಲಹೆ ಪಡೆದು ನನಗೂ ಆಲೋಚನೆ ಬಂದಿತ್ತು. ಅಟ್ಲೀಸ್ಟ್ ಲೆಟ್ ಅಸ್ ಸ್ಟಾರ್ಟ್ ಆಸ್ ಅನ್ ಎಕ್ಸ್ಪೆರಿಮೆಂಟ್ ಅಂತ ಸೂಚನೆ ಕೊಟ್ಟಿದ್ದೀವಿ. ಬಿಫೋರ್ ದಸರಾನೇ 2 ಸಂಡೇ ಅದೊಂದು ಪ್ರೈವೇಟ್ ಟೆಸ್ಟ್ ಮಾಡಿ. ಬಿಫೋರ್ ದಸರಾ ಈ ಕಮಿಂಗ್ ಸೆಪ್ಟೆಂಬರಲ್ಲಿ ಅದು ನೋಡೋಣ. ಐ ಟೇಕ್ ದಿಸ್ ಸಜೆಷನ್. ಯಾಕಂದ್ರೆ ವೆಹಿಕಲ್ ಅಲ್ಲಿ ಹೋದ್ರು ವೆಹಿಕಲ್ ಯಾರು ಎಂಜಾಯ್ ಮಾಡಕ್ ಹೋಗಲ್ಲ, ನೋಡಕ್ ಹೋಗಲ್ಲ. ಒಂದ್ ಕಡೆ ವೆಹಿಕಲ್ ಆರನ್ಗಳು ಮತ್ತೆ ಟ್ರಾಫಿಕ್ ಜಾಮ್ ಅಲ್ಲಿ ಜನ ಹೈರಾಣಾಗಿ ಹೋಗ್ತಾರೆ. ಪಾರ್ಕಿಂಗ್ ಅವೆಲ್ಲಕ್ಕೆ ಪಾರ್ಕಿಂಗ್ ಅಂತ ಮಾಡ್ತಾರೆ. 40 ಕೋಟಿ ಮಾಡಿದೆ, ಬಜೆಟ್ 50 ಕೋಟಿ ಮಾಡಿದೆ. ಅದ್ರ ಬಗ್ಗೆ ಭಾರಿ ಚರ್ಚೆ ಆಗಿದೆ. ಪಾರ್ಕಿಂಗ್ ಬಗ್ಗೆನೇ ಫ್ರೀ ಹೌದು, ವಿತೌಟ್ ಮಾಡ್ಲಿಕ್ಕೇನೆ ಸ್ಟೇಟ್ ಹೈ ಪವರ್ ಕಮಿಟಿಲೂ ಆಯಿತು. ಇಲ್ಲೂ ಈಗ ಮಾತಾಡಿ ಚರ್ಚೆ ಮಾಡಿ ಅದಾಗಲೇಬೇಕು ಅಂತ ಡಾಕ್ಟ್ರು ಅಧಿಕಾರಿಗಳಿಗೆ ಹೇಳಿದ್ದಾರೆ. ಎಕ್ಸ್ಪೆರಿಮೆಂಟ್ ಆಗಿ ಲೆಟ್ ಅಸ್ ಸ್ಟಾರ್ಟ್. ಈಗ ನಾವು ಪಾರ್ಕ್ ಪ್ಲೇಸು ಅಲ್ಲಿ ನಿಲ್ಲಿಸ್ಬಿಟ್ಟು ಈ ಥರ ಮಾಡೋಕ್ಕೆ ಎಲ್ಲೆಲ್ಲಿದೆ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ದೀವಿ. ಜೊತೆಗೆ ಪ್ರಾಯೋಗಿಕವಾಗಿ ಮೊದಲೇ ಅನೌನ್ಸ್ ಮಾಡಿ, ಅದು ಪ್ರಾಯೋಗಿಕ ನಾವು ಮಾಡೋದಾದರೆ ಆಲ್ಟರ್ನೇಟಿವ್ ಮಿನಿ ಬಸ್ಸಸ್ಸು, ನಡೆಯೋಕ್ಕಾಗದೇ ಇರೋ ಏಜ್ ಆದವ್ರು ಇರ್ಬೋದು, ಮಿನಿ ಬಸ್ಸಸ್ಸು ಅಥವಾ ಬೊಗ್ಗೆಗಳಿರ್ತಾವಲ್ಲ ಅದನ್ನೇನು ಬಳಸ್ಬೋದು. ದಟ್ ಆಲ್ಸೋ ಎಕ್ಸಮೈನ್ ಅಂತ ಸೂಚನೆ ಕೊಟ್ಟಿದ್ದೀನಿ ಈ ಕಮಿಟಿ ಸಮಿತಿ. ಟ್ರಯಲ್ ಮಾಡಿ ಮಾಡ್ಬೋದು. ಅದು ಆಮೇಲೆ ಮಾಡ್ತೀವಿ ಮತ್ತೆ ಅದು ಮಾಡಬೇಕು. ಹೌದು, ಲೋಗೋ ಬಿಡುಗಡೆ ಮಾಡಬೇಕು. ಎಲ್ಲರಿಗೂ ಹೇಳಾಗಿದೆ, ಈಗ ಡೈರೆಕ್ಷನ್ ಕೊಟ್ಟಾಗಿದೆ. ಗೋಲ್ಡ್ ಕಾರ್ಡು, ಲೋಗೋ ಅವೆಲ್ಲ ಮಾಡಬೇಕು. ಆಮೇಲೆ ಇನ್ನೂ ಡಿಸೈಡ್ ಮಾಡಿಲ್ಲ, ನೆಕ್ಸ್ಟ್ ಇದರಲ್ಲಿ ಮಾಡ್ತೀವಿ. ಕಾರ್ಪೊರೇಷನ್ ಕಮಿಷನರ್ ಆಗಿದ್ರು, ಅವ್ರಿಗೆ ಗೊತ್ತಿದೆ. ನಾಳೆ ದಸರಾ ಅಂದ್ರೆ ಇವತ್ತು ಇನ್ವಿಟೇಷನ್ ಪ್ರಿಂಟ್ ಹಾಕಿ ನಮಗೆ ಕೊಡೋದಲ್ಲ. ಬಿಫೋರ್ 15 days ಬಿಫೋರ್ ಇನ್ವಿಟೇಷನ್ ದಸರಾ ಗೋಲ್ಡ್ ಕಾರ್ಡ್ ಓದ್ಸಲ್ಲ, ಹಿಂದೂ ದಿನ ಕೊಟ್ಟಿದ್ದಾರೆ ಡಾಕ್ಟರ್. ಯಾಕಂದ್ರೆ ಗೋಲ್ಡ್ ಕಾರ್ಡ್ ಹಿಂದೂ ದಿನ ಎಕ್ಸ್ಟರ್ನಲ್ ಆಫೀಸರ್ಸ್ ಕೊಟ್ಟಿದ್ದಾರೆ. ನೀವು ಒಂಚೂರು ಇನಿಷಿಯೇಟ್ ಮಾಡಿ ಒಂಚೂರು ಬದಲಾಗಬೇಕು. ಬದಲಾಗಲೇ ಇಲ್ಲ ದಸರಾ. ಸಲಹೆ ಬದಲಾವಣೆ ಮಾಡುವಂಥ ಏನು ಸಲಹೆ ಇದಾವೆ ಹೇಳಿ, ದಟ್ ವಿಲ್ ಕಾಲ್. ಗೋಲ್ಡ್ ಕಾರ್ಡ್ ಕೊಡೋದು ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಇರುತ್ತೆ. ಎಲ್ಲ ಕಾರ್ಯಕ್ರಮ ಭಾಗವಹಿಸಿದ ಗೋಲ್ಡ್ ಕಾರ್ಡ್ ಕೊಟ್ಟಿದ್ದು ಹೋಗ್ಸಲ್ಲ. ದಸರಾ ಇದು ಜಂಬೂ ಸವಾರಿ ಇನ್ನೊಂದು ದಿನ ಮಾರಾಟ ಇಲ್ಲ. ಈ ಸಲ ಅದನ್ನೆಲ್ಲಾನು ಮಾತಾಡೋರೆ ಮಾದೇವಪ್ಪ ಸಾಹೇಬ್ರು. ಆಷಾಢದಲ್ಲಿ ಹೆಂಗೆ ಬಸ್ಗಳ ಮೂಲಕ ಚಾಮುಂಡಿ ಬೆಟ್ಟಕ್ಕೆ ಜನ ಹೋಗ್ತಾರೋ
ದಸರಾ 10 ದಿನ ಅದೇ ವ್ಯವಸ್ಥೆ ಅದಕ್ಕೆ ಒಗ್ಗೋಗಿದ್ದಾರೆ ಜನ, ಇದಕ್ಕೆ ಒಗ್ಗಿಸ್ಬೇಕು. ಅದನ್ನೇ ದಸರಾದಲ್ಲಿ 10 days ಕೂಡ ನಿಮ್ಮ ಪ್ರಯತ್ನ ಇಲ್ಲದೆ ಹೋಗಲ್ಲ ಅವರು. ಅದೇ ಅದಕ್ಕೆ ಆಸ್ ಅನ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ವಿ. ಎಲ್ಲ ಮಾನ್ಯ ಸದಸ್ಯರೆಲ್ಲ ಸಲಹೆ ಕೊಟ್ಟಿದ್ದಾರೆ. ಆಷಾಢದ್ದು ಮೊದಲು ಯಾರಿಗೂ ಪ್ರಾಕ್ಟೀಸ್ ಇರಲಿಲ್ಲ, ಆದ್ಮೇಲೆ ಈಗೆಲ್ಲ ರೆಡಿ ಆಗ್ತಿದ್ದಾರೆ. ಅದನ್ನೇ ಹೇಳಿದ್ದೀಗ. ನವರಾತ್ರಿಗಳು ಕೂಡ ಬಸ್ಸಲ್ಲೇ ಅದಕ್ಕೆ ನಾವು ಅದಕ್ಕೇನು ಮಾಡೋದು, ಆಷಾಢ ಇದರಲ್ಲಿ ನನ್ನನ್ನು ಸೇರಿಸಿ ಒಬ್ರಿಗೂ ಪಾಸ್ ಕೊಡಬೇಡಿ ಅಂತ ಹೇಳಿದೆ. ಸೇಮ್ ಥಿಂಗ್ ನೀವು ಅಪ್ಲೈ ಮಾಡಿ. ಸೊ ಇಲ್ಲಿ ಇದು ಸೆನ್ಸ್ ಹಂಗಲ್ಲ, ನಾವು ಹೋಗೋಕ್ಕೆ ಈಸಿ ಆಯಿತು ಎಲ್ರಿಗೂ. ಈಗ ನಾವು ಹೋದ್ರೂ ಓದ್ವಲ್ವಾ ಈಸಿಯಾಗಿ. ನೋಡೋಣ, ಅದು ಲೆಟ್ ಅಸ್ ಬಿಗೇನ್. ಅವ್ರಿಗೆ ಹೇಳಿದ್ದೀನಿ ಪಾರ್ಕಿಂಗ್ ಪ್ಲೇಸ್ನ ಐಡೆಂಟಿಫೈ ಮಾಡಿ. ಅದೆಲ್ಲ ಡಾಕ್ಟರ್ ಚೇತನ್, ಚಾಮುಂಡಿ ಬೆಟ್ಟಕ್ಕೆ ಖಾಸಗಿ ಈಗ ವಾಹನಗಳ ಆಷಾಢದಲ್ಲಿ ಖಾಸಗಿ ವಾಹನ ಬಿಡಲ್ಲ. ಈ 10 ದಿನ ನವರಾತ್ರಿಗಳು ಕೂಡ ಖಾಸಗಿ ವಾಹನ ಬಿಡಿಸಬೇಡಿ ಅಂತ. ಯಾಕಂದ್ರೆ ಜನ ಜಾಮ್ ಆಗ್ತಾರೆ. ಎಲ್ಲಿ ನೀವು ಚಾಮುಂಡಿ ಬೆಟ್ಟ ಕೇಳ್ತಿರೋದಾ? ದಸರಲ್ಲಿ ಕಷ್ಟ ಆಗ್ಬೋದು, ಚಾಮುಂಡಿ ಬೆಟ್ಟಕ್ಕೆ ದಸರಾದಲ್ಲಿ ಕಷ್ಟ ಆಗ್ಬೋದು ಇನ್ನು. ಬಟ್ ನೋಡೋಣ. ಫ್ರೀ ಬಸ್ ಇದೆಯಲ್ಲ, ಫ್ರೀ ಬಸ್. ಡಾಕ್ಟರ್ ಈ ಸಲ ಆಷಾಢದಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನನೂ ನಿರ್ಬಂಧ ಇತ್ತು. ಜನ ಹೋಗಿ ಆರಾಮಾಗಿ ಜನ ಹೋಗಿ ದರ್ಶನ ಮಾಡ್ತಾರೆ. ಹೆಚ್ಚು ಕಡಿಮೆ 2 ಲಕ್ಷ ಜನ ಒಂದೊಂದು ದಿನ ದರ್ಶನ ಮಾಡಿದ್ದಾರೆ. ಏನು ತೊಂದರೆ ಆಗಿಲ್ಲ. ನೋಡೋಣ, ನಾವು ವಿಲ್ ಎಕ್ಸಾಮೈನ್. ಹೋಗೋದು ನೋಡಿ ಎಕ್ಸಾಮೈನ್ ಮಾಡಿ, ನೀವು ಎಕ್ಸಾಮೈನ್ ಒಂದು ಅರ್ಥ ಆಯ್ತು. ಚಾಮುಂಡಿ ಬೆಟ್ಟದಲ್ಲಿ ಒತ್ತಡ ಜಾಸ್ತಿ ಆಗಿದೆ. ಇಲ್ಲ ಆಗ್ಬೋದು ನೋಡೋಣ, ಅದು ಸರಿ ಎಕ್ಸಾಮೈನ್ ಇದೆ. ಮಾಡ್ತೀನಿ. ಜಿಲ್ಲಾಧಿಕಾರಿಗಳ ಅದ್ರ ಬಗ್ಗೆ ಐ ವಿಲ್ ಎಕ್ಸಾಮೈನ್ ಯುವರ್ ಸಜೆಷನ್. ಸರ್, ಇದು ಪ್ರಾಧಿಕಾರದ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಸರ್ ಚೀಫ್ ಮಿನಿಸ್ಟರ್? ದಸರಾ ಪ್ರಾಧಿಕಾರ ಮಾಡಿದ್ರೆ ಅಟ್ಲೀಸ್ಟ್ ಈಗ ಫಾರಿನರ್ಸ್ ಬರಬೇಕು ಅಂತಂದ್ರೆ ಅವ್ರು ವೀಸಾ ಎಲ್ಲ ರೆಡಿ ಮಾಡ್ಕೊಂಡು ಬರುತ್ತೆ. ಅಟ್ಲೀಸ್ಟ್ ನಾವು ಪ್ರಾಧಿಕಾರ ಇತ್ತು ಅಂದ್ರೆ ರೌಂಡ್ ಏರಿಯಾ ಪ್ಲಾನ್ ಮಾಡಿ ಅಡ್ವಾನ್ಸ್ ಆಗಿ ಪ್ರೋಗ್ರಾಮ್ಸ್ ಎಲ್ಲ ರಿಲೀಸ್ ಮಾಡಿದ್ರೆ ಅವ್ರು ಪ್ಲಾನ್ ಮಾಡಿ ಬರಕ್ಕೆ ಆ ಥಿಂಕಿಂಗು ಭಾಳ ದಿನಗಳಿಂದ ಇದೆಯಮ್ಮ. ಅದನ್ನು ಸ್ಟಿಲ್ ವಿ ಆರ್ ಅಂಡರ್ ಆ್ಯಕ್ಟಿವ್ ಕನ್ಸಿಡರೇಷನ್. ಅಲ್ಲಿ 1 ವರ್ಷ ಆಗೋಯ್ತು, ಇನ್ನು 4 ವರ್ಷ ಅಷ್ಟೇ ಇರೋದಿದೆ. ಇಲ್ಲ, ದಸರಾ ಇದ್ದೇ ಇರ್ತದೆ. ದಸರಾ ಇದ್ದೇ ಇರ್ತದೆ. ಕೊನೆ ಪಕ್ಷ ಇನ್ನೂ 15 ವರ್ಷ ನಾವು ಇದ್ದೇ ಇರ್ತೀವಿ. ಇಡೀ ಮೈಸೂರು ಸರ್ ಪ್ಲಾಸ್ಟಿಕ್ ಮುಕ್ತ ಮೈಸೂರು ಮಾಡಬೇಕಂದ್ರೆ ಕಾರ್ಯಕ್ರಮಗಳು 100 ಕಾರ್ಯಕ್ರಮಗಳು ಆಗ್ತಿದೆ. ಬಟ್ ಇದೆಲ್ಲ ಪ್ಲಾಸ್ಟಿಕ್ ಯುಕ್ತನೇ ಆಗ್ತಿದೆ. ಇಡೀ ಮೈಸೂರನ್ನ ಪ್ಲಾಸ್ಟಿಕ್ ಆವರಿಸ್ಕೊಂಡಿದೆ. ಏನು ಸಿಂಗಲ್ ಪ್ಲಾಸ್ಟಿಕ್ ಮರುಬಳಕೆ ಮಾಡದೇ ಪ್ಲಾಸ್ಟಿಕ್ ಏನು ಬ್ಯಾನ್ ಆಗಿದೆಯಲ್ಲ, ಅದು ಇಡೀ ಮೈಸೂರು ನಾವು 2 ತಿಂಗಳ ಬಗ್ಗೆ ಸರ್ವೆ ಮಾಡಿರೋ ಪ್ರಕಾರ ಎಲ್ಲ ಕಡೆ ಪ್ಲಾಸ್ಟಿಕ್. ಒಂದು ವರ್ಷಕ್ಕೆ ಸರ್ 100 ಹಸು ದನಗಳು ಪ್ಲಾಸ್ಟಿಕ್ ಕವರ್ ತಿಂದು ಸಾಯ್ತಾ ಇದ್ದಾವೆ ರೋಡಲ್ಲಿ. ನಾವು ಕುಡಿತಾರಂತ ನಂದಿನಿ ಹಾಲು ಸಹ ಪ್ಲಾಸ್ಟಿಕ್ ಅಂಶ ಪತ್ತೆ ಆಗ್ತಿದೆ. ಇಡೀ ಮೈಸೂರಲ್ಲಿ ಎಲ್ಲಿ ನೋಡಿದ್ರು ಗಾಳಿ ಪ್ಲಾಸ್ಟಿಕ್, ಇನ್ನು ಆಹಾರ ಪ್ಲಾಸ್ಟಿಕ್, ಎಲ್ಲ ಪ್ಲಾಸ್ಟಿಕ್ ಮಯನೇ ಆಗಿದೆ. ಹಂಗಾಗಿ ಇಡೀ ಅಲ್ಲ, ಮೈಸೂರಿನಲ್ಲಿ ಪ್ಲಾಸ್ಟಿಕ್ ಮಯಾಗೆಲ್ಲ ಬ್ಯಾನ್ ಆಗಿದ್ರು ಅಲ್ಲಲ್ಲಿ ಇದೆ. ಅದನ್ನು ಟೋಟಲ್ ಆಗಿ ಬ್ಯಾನ್ ಮಾಡೋಕ್ಕೆ ಏನು ಬೇಕು ಮಾಡೋಣ. ಸರ್, ಎಲ್ಲ ಅಂಗಡಿಗಳಲ್ಲಿ ಸರ್ ಎಲ್ಲರೂ ದಂಧೆ ಮಾಡ್ಕೊಂಡು ಯೂಸ್ ಮಾಡ್ತಾರೆ ಸರ್, ಎಲ್ಲೋದ್ರೂ ಇದೆ. ಒಂದೇ ಸತಿ ಮಾಡೋಕ್ಕಾಗಲ್ಲ. ಮಾಡ್ತಾರೆ, ಬಟ್ ಆದ್ರೂ ಇಡೀ ಮೈಸೂರಲ್ಲಿ ಎಲ್ಲೋದ್ರೂ ಪ್ಲಾಸ್ಟಿಕ್ ಆಗ್ತಿದೆ. ಪ್ಲಾಸ್ಟಿಕ್ ಮುಕ್ತ ಆಗಬೇಕು. ಮೇಜರು ಕಂಟ್ರೋಲ್ ಆಗಿದೆ. ಇಯರ್ ಆ್ಯಂಡ್ ದೇರ್ ಆರ್ ಇನ್ಸಿಡೆಂಟ್ಸ್, ಇಲ್ಲ ಅಂತೇಳಿ. ಮನೆಗೆ ಕಾರ್ಪೊರೇಷನ್ ಅವರು ಬಟ್ಟೆ ಬ್ಯಾಗ್ಗಳು ಕೊಡ್ತಾವ್ರೆ, ಪ್ಲಾಸ್ಟಿಕ್ ಬಳಸಬೇಡಿ ಅಂತೇಳಿ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಒಂದೇ ಸರಿ ಆಗಲ್ಲ ಅದು. ಆಮೇಲೆ ಅಷ್ಟೊಂದು ಸುಲಭ ಇಲ್ಲ ಒಂದೇ ಸರಿ ಮಾಡೋದು. ದಸರಾ ಚಲನಚಿತ್ರೋತ್ಸವದಲ್ಲಿ ಕ್ಲಾಸಿಕ್ ಸಿನಿಮಾಗಳು ಯಾಕೆ ಪ್ರದರ್ಶನ ಮಾಡ್ತಾರೆ? ಕ್ಲಾಸಿಕ್ ಸಿನಿಮಾಗಳು, ಕನ್ನಡದ ಕ್ಲಾಸಿಕ್ ಸಿನಿಮಾಗಳು ಯಾಕೆ ಪ್ರದರ್ಶನ ಮಾಡ್ತಾರೆ? ಇದಾಗ್ಬಿಡಿ. ಹಾಂ, ದಸರಾ ಚಲನಚಿತ್ರೋತ್ಸವ ಆಮೇಲೆ ಅದಾಗಿ ಮಾಡ್ತೀವಿ. ಕ್ರೀಡೆಗೆ ಹೆಚ್ಚು ಒತ್ತು ಕೊಟ್ಟು ಮಾಡ್ತಾ ಇದೀವಿ ಸರ್. ಒಂದಷ್ಟು ಜನಕ್ಕೆ ಅದು ಪ್ರೋತ್ಸಾಹವಾಗ್ತಾ ಇದೆ. ಆದ್ರೆ ಪ್ರತಿ ವರ್ಷನೂ ಅದರಲ್ಲಿ ಅವ್ಯವಸ್ಥೆ ಕಾಣ್ತಾ ಇದೆ ಸರ್. ಬಂದಂತ ಕ್ರೀಡಾಪಟುಗಳು ಹಂಗೆ ಆಗಬಾರ್ದು ಅಂತಲೇ ಈಗ ಆಯೋಜನೆ ಆಗ್ತಾ ಇರೋದು. ಮತ್ತೆ ಅವ್ರಿಗೆ ಸರಿಯಾಗಿ ಅವ್ರಿಗೆ ಹೇಳಿ, ಲಾಸ್ಟ್ ಟೈಮು ಏನು ನೆಗೆಟಿವ್ ಆಯಿತು ಹೇಳಿದ್ರೆ ವಿಲ್ ಕರೆಕ್ಟ್. ಈಗ ಲಾಸ್ಟ್ 2 ವರ್ಷದಲ್ಲಿ ಬಂದವರು ಇನ್ನೂ ಕೂಡ ಅವ್ರಿಗೆ DA ಕೊಡದೇ ಇರೋಂಥದ್ದು ಬಹಳಷ್ಟು ಅದರಲ್ಲಿ ನೋಡಿ, ಅದು ನೋಡಿ ಆ ಥರ ಇದ್ದರೆ ನನ್ನ ಗಮನಕ್ಕೆ ತನ್ನಿ, ವಿಲ್ ಕರೆಕ್ಟ್. ದಸರಾ ಮ್ಯಾರಥಾನ್ ಮಾಡಿಸ್ಬೇಕು ಡಾಕ್ಟರ್. ಸರ್, ಊಟದ ವ್ಯವಸ್ಥೆ ಸರಿ 4 ವರ್ಷ ಆಗಿದೆ. ಕ್ರೀಡಾಕೂಟದಲ್ಲಿ ಊಟದ ವ್ಯವಸ್ಥೆ ಸರಿ ಇಲ್ಲ ಸರ್. ಎಲ್ಲೆಲ್ಲ ತುಂಬಾ ದೂರ ಬಂದವರು ನೀನು ಉಂಡೆ ಇಲ್ವಲ್ಲಪ್ಪ ಊಟ. ದಸರಾಕ್ಕೆ ಬಂದಿರೋ ಪಾಪ ಕ್ರೀಡಾಕೂಟಕ್ಕೆ ಅವ್ರು ಊಟನೇ ಸರಿ ಕೊಟ್ಟಿಲ್ಲ ಸರ್, ಇದು ಇಲ್ಲ, ಈ ಹೋದ್ಸಲ ಏನಾಗ್ತದೆ ವ್ಯವಸ್ಥೆ ಏನಾಗಿರಲಿಲ್ಲ. ಇಲ್ಲ, ನಾನು ಹೋಗಿದ್ದೆ, ತೀರಾ ಅಷ್ಟು ಇದಾಗಿಲ್ಲ. ಅಲ್ಲಿ ಇಲ್ಲಿ ಆಗಿರ್ಬೋದು, ಇಲ್ಲ ಅಂತ ಹೇಳಿ 100% ಕರೆಕ್ಟೇಜ್ ಅಂತ ಹೇಳಲ್ಲ. ಒಂದು 5 ಜನ 10 ಜನ ಡೇಟಾ ಬಂದಿರ್ಬೋದು, ಮಿಸ್ ಆಗಿರ್ಬೋದು. ಬಟ್ ಬೈ ಆ್ಯಂಡ್ ಲಾರ್ಜ್ ದೇ ಹ್ಯಾವ್ ಟೇಕನ್ ಕೇರ್. ಅಲ್ಲ, ಸ್ಪೆಸಿಫಿಕ್ ಇದ್ದರೆ ಹೇಳಿ ಕರೆಕ್ಟಾಗಿ, ವಿಲ್ ಕರೆಕ್ಟ್ ಇಟ್. ಅದಕ್ಕೆ ಕೊಡ್ತಾ ಇದ್ರಿ ಸರ್ ಕ್ರೀಡಾ ದಸರಾಗೆ. ಬಟ್ ಸುಮಾರು ಅವ್ಯವಸ್ಥೆಗಳೇ ಆಗಾರನೇ ಆಗಿದೆ ಸರ್ ದಸರಾ ಕ್ರೀಡಾಕೂಟ. ಅದನ್ನ ಒಂದು ವ್ಯವಸ್ಥಿತವಾಗಿ ಮಾಡ್ಬೇಕು ಸರ್. ಅದನ್ನ ಗಿವ್ ಸಜೆಷನ್ಸ್. ಎಲ್ಲ ಅವ್ಯವಸ್ಥಿತ ಆಯಿತು ಕರೆಕ್ಟ್ ಮಾಡೋದಂಗೆ, ಸುವ್ಯವಸ್ಥಿತ ಮಾಡೋದಂಗೆ. ಇಫ್ ಯು ಗಿವ್ ಸಜೆಷನ್
ವಿಲ್ ಅಡಾಪ್ಟ್. ಸರ್ ಈಗ ಎಲ್ಲರ ಶೂ ವಿತರಣೆ ಎಲ್ಲ ಆಗ್ತಾ ಇದೆ, ಮತ್ತೆ ಅವ್ರಗಳಿಗೆ ಟ್ರ್ಯಾಕ್ ಶೂಟ್ ಕೊಡೋದ್ರಲ್ಲಿ ಆಗ್ತಾ ಇದೆ. ಅಲ್ಲ, ಜನರಲ್ ಆಗಿ ಹೇಳ್ಬಿಟ್ಟಿದ್ದಾವೆ. ಇಂಥ ಕೇಸ್ಗಳು ಹಿಂಗೆ ಆಯಿತು ಅಂದರೆ ಇಮಿಡಿಯೇಟ್ಲಿ ವಿಲ್ ಟೇಕ್ ಆ್ಯಕ್ಷನ್. ದಸರಾನ ಸುತ್ತೂರು ಸ್ವಾಮಿಗಳ ಹತ್ರ ಮಾಡಿಸ್ತಾರೆ ಅಂತೇಳಿ ಕೆಲ ಶಾಸಕರ ಒತ್ತಾಯ ಇದೆ. ಅವ್ರಿಗೆ ಕೊಟ್ಟ ಒಂದು ಮಾಧ್ಯಮಗಳಿರುತ್ತೆ. ತಮ್ಮ ಶ್ರೀವತ್ಸ ಅವರು ಗುರುಗಳ ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಂತಿಮವಾಗಿ ಹೈಪವರ್ ಕಮಿಟಿ ಆ ಥರ ಚೀಫ್ ಮಿನಿಸ್ಟರ್ ಡಿಸೈಡ್ ಆ್ಯಂಡ್ ಟೆಲ್ ಅಸ್. ಬಂದಿಮ್ಮ, ಅರಮನೆ ಅವರಿಗೆ ಹಾನರರಿ ಮೆಚ್ ಕೊಡೋದು ಅದು ಇನ್ನೂ ಡಿಸೈಡ್ ಆಗಿಲ್ಲ. ದಸರಾ ಚಲನಚಿತ್ರೋತ್ಸವ ಸರ್. ಇವರು ಟೂರಿಸ್ಟ್ಗಳಿಗೆ ಫ್ಲೈಟ್ಸು ಮೊದಲು ಚೆನ್ನೈ ಬರ್ತಾಯಿತ್ತು, ಕೊಚ್ಚಿನ್ ಇರ್ತಾಯಿತ್ತು, ಹೈದರಾಬಾದ್ ಇತ್ತು. ಸರ್ ಅದು ಮ್ಯಾಪ್ ಇಂದ ತೆಗೆದುಬಿಟ್ಟಿದ್ದಾರೆ ಸರ್. ನಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಅವರು ಉಡಾನ್ ಮ್ಯಾಪ್ ಇಂದ ನಮ್ಮ ನೋಡಿ, ಅದು ಹಿಂದೆ ಉಡಾನ್ ನೋಡಿ ಬರೀರಿ. ಚೆನ್ನೈ ಬರ್ತಾಯಿತ್ತು, ಕೊಚ್ಚಿನ್ ಇತ್ತು, ಇದೇ ಈಗ ಹಾಗಾಗಿ ಎಲ್ಲರೂ ಇವಾಗ ಸ್ಟಾಪ್ ಮಾಡಿದ್ದಾರೆ ಸರ್. ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಈ ತರ ಮಾಡಿದ್ದಾರೆ? ಉಡಾನ್ ಯಾಕೆ ಉಡಾನ್ನಿಂದ ಸೆಂಟ್ರಲ್ ಗೌರ್ಮೆಂಟ್ ಅವರು ತೆಗೆದಿದ್ದಾರೆ? ಅದು ನಮ್ಮ ಮೈಸೂರು ಏರ್ಪೋರ್ಟ್. ಇದು ಇಸ್ ಅನದರ್ ಸ್ಟೆಪ್ ಅಲ್ಲಿ ಗೊತ್ತಿಲ್ಲ. ನೋಡೋಣ, ನಾವು ಏವಿಯೇಷನ್ ಮಿನಿಸ್ಟ್ರಿಗೆ ನಮ್ಮ ಚೀಫ್ ಮಿನಿಸ್ಟರ್ಗೆ ಬಿಟ್ಟು ಪತ್ರ ಬರ್ಸೋಕ್ಕೆ ಹೇಳ್ತೀವಿ. ಎಲ್ಲ 70% ಮೇಲೆ ಆಕ್ಯುಪೆನ್ಸಿ ಇತ್ತು ಸರ್. ಇದ್ದಾಗಲೂ ಈಗಲೂ ಈಗ ಜಾಸ್ತಿ ಮಂದಿ ಕೂಡ ಹೋಗ್ತಾ ಇದ್ದಾರೆ ಸರ್. ಗೋವಾಗೆ ತುಂಬಾ ಡಿಮ್ಯಾಂಡ್ ಇತ್ತು. ಡಿಮ್ಯಾಂಡ್ ಇದೆ ಸರ್. ಈಗ ದಸರಾದಲ್ಲಂತೂ ನೋಡೋಣ, ಏವಿಯೇಷನ್ ಮಿನಿಸ್ಟರ್ ಜೊತೆಗೆ ತಾವು ಸಂಪರ್ಕ ಮಾಡಬೇಕು ಈ ವಿಷಯ. ನೋಡಿ, ಅವ್ರಿಗೆ ಇದು ಮಾಡಿ ಚೀಫ್ ಮಿನಿಸ್ಟರ್ಗೆ ಹೇಳ್ತೀನಿ ನಾನು, ಒಂದು ಪತ್ರ ಬರೆದು ಅಥವಾ ಕಮ್ಯುನಿಕೇಟ್ ಮಾಡಿ. ಯಾಕಂದ್ರೆ ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ ಮ್ಯಾಪ್ ಇಂದ ತೆಗೆದು ಎನಿವೇ ವಿ ಆರ್ ಎಕ್ಸ್ಪ್ಯಾಂಡಿಂಗ್ ದಿ ಏರ್ಪೋರ್ಟ್ ಅಲ್ಲ, ಅದು ಪ್ರೋಸೆಸ್ ನಡೀತಾ ಇದೆ. ಅದು ಇದು ಮುಂದೆ ಇದಾಗ್ಬೋದು. ವಿಚಾರದಲ್ಲಿ ಕೆಲವು ಇಲಾಖೆಯಲ್ಲಿ ಹಣ ಪೋಲಾಗಿತ್ತು. ಲಾಸ್ಟ್ ಟೈಮು ವಿದ್ಯುತ್ ಲೈಟಿಂಗ್ಸ್ ವಿಚಾರದಲ್ಲಿ ತುಂಬಾ ಹಣ ಪೋಲಾಗಿತ್ತು. ಹೀಗಾಗಿ ಹಣ ಪೋಲಾಗದೆ ಇರೋ ಥರ ನೀವು ಏನಾದರೂ ಹೊಸದಾಗಿ ಏನಾದರೂ ಪ್ಲಾನ್ ಮಾಡ್ತೀರಾ? ಯಾಕಂದ್ರೆ ಟೆಂಡರ್ ಪ್ರೋಸೆಸಿಂಗ್ ಅಲ್ಲಿ ತುಂಬಾ ಹಣ ಪೋಲಾಗಿತ್ತು. ಲಾಸ್ಟ್ ಟೈಮ್ ಚೆಸ್ಕಾಂ ಡಿಪಾರ್ಟ್ಮೆಂಟ್ ಇಲ್ಲ, ಯಾವುದೂ ನನ್ನ ಗಮನಕ್ಕೆ ಬಂದಿಲ್ಲ. ಇಟ್ ಇಸ್ ನಾಟ್ ಬ್ರಾಟ್ ಟು ಮೈ ನೋಟಿಸ್. ಯಾಕಂದರೆ ಚೆಸ್ಕಾಮ್ನವರೇ ಅದು ಜವಾಬ್ದಾರಿ ಅವರೇ ವಹಿಸ್ಕೊಂಡಿರ್ತಾರೆ. ನಾವೇನು ದುಡ್ಡು ಕೊಟ್ಟಿರಲ್ಲ. ಅಲ್ಲಿ ಎಲ್ಲಿ ಏನಾಗಿದೆ ಅಂತ ಅವ್ರು ಅಲ್ಲಿ ಆ ಥರ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸ್ಪೆಸಿಫಿಕ್ ಇದ್ದರೆ ಏನಾದರೂ ಇದ್ದರೆ ಹೇಳಿ ನನಗೆ, ಸಾಕಲ್ವಾ? ಆಮೇಲೆ ಇವ್ರದ್ದು ಒಂದು ಸಿನಿಮಾದ್ದು ಹೇಳಿದ್ರೆ ಹೇಳಿದೆ. ಕ್ಲಾಸಿಕ್ ಸಿನಿಮಾಗಳು ಯಾವುದು ಪ್ರದರ್ಶನ ಮಾಡಲ್ಲ ಸರ್. ಥಿಯೇಟರ್ ರಿಲೀಸ್ ಆಗೋದನ್ನ ಎಲ್ಲೂ ಮಾಡ್ತಾರೆ. ಏನು ಪ್ರಯೋಜನ ಇಲ್ಲ. ಕನ್ನಡದ ಕ್ಲಾಸಿಕಲ್ ಸಿನಿಮಾ ಯಾಕೆ ಇದು ಮಾಡಬಾರ್ದು ಅಂತ, ಪ್ರದರ್ಶನ ಮಾಡಬಾರ್ದು ಸರ್? ಇಲ್ಲ, ಇದು ಮಾಡಬೇಕು, ಇದು ಮಾಡಬಾರ್ದು ಅಂತ ಏನಿಲ್ಲ. ಒಂದು ಸೋಷಿಯಲ್ ಮೆಸೇಜ್ ಇರಬೇಕಲ್ಲ. ಸೋಷಿಯಲ್ ಮೆಸೇಜ್ ಸರ್. ಅದೇ ಸಿನಿಮಾಗಳು ಒಂದು ಪ್ರದರ್ಶನ ಮಾಡಲ್ಲ ಸರ್. ಈಗ ಮೊನ್ನೆ ರಿಲೀಸ್ ಆಗಿರೋದನ್ನು ಅಲ್ಲಿ ಪ್ರದರ್ಶನ ಮಾಡ್ತಾರೆ. ಏನು ಪ್ರಯೋಜನ ಸರ್? ನೋಡೋಣ ಬಿಡಿ. ಅವನು ಸರ್ ಏರ್ ಬಗ್ಗೆ CM ಡಿಫೆನ್ಸ್ ಮಿನಿಸ್ಟ್ರಿಗೆ ಪತ್ರ ಬರೀತೀನಿ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಏರ್ ಶೋ ಬಂತು, ಅವರು ಹೈಪವರ್ ಕಮಿಟಿಯಲ್ಲಿ ಹೇಳಿದ್ರು. ನೋಡೋಣ, ಬರಿತೀನಿ ಸರ್, ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ದಸರಾವನ್ನು ಹೊರತುಪಡಿಸಿ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ರಾಹುಲ್ ಗಾಂಧಿ ಅವರನ್ನ 2ನೇ ಸಾಲಿನಲ್ಲಿ ಕೂರಿಸಿ ಸಾಕಷ್ಟು ಚರ್ಚೆ ಆಗ್ತಾರೆ. Rahul Gandhi is not a person. He is an opposition leader where the constitution is recognized and given him power as a shadow prime minister. So in democracy, it is the primary duty and concern of the ruling party or the government to see that the constitution provision is properly honored and respected. ಸೊ ಇಟ್ಸ್ ಅನ್ಫಾರ್ಚುನೇಟ್. ಒಂದು ಅಪೋಸಿಷನ್ ಲೀಡರ್ನ ಅವರು ಆ ಥರ ಯಾಕೆ ನಡೆದ್ರು ನನಗೆ ಗೊತ್ತಿಲ್ಲ. ಅದು ಈ ಪಾರ್ಟಿಯವರು ಇರಲಿ, ಆ ಪಾರ್ಟಿಯವರು ಇರಲಿ, ಅಪೋಸಿಷನ್ ಲೀಡರ್ ಇಟ್ಸ್ ಎ ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಡೆಮೋಕ್ರಸಿನಲ್ಲಿ. ಸೊ ಅದು ಮಾಡಬೇಕಾಯ್ತು. ಇದು ಪ್ರಜಾಪ್ರಭುತ್ವಕ್ಕೆ, ಸಂವಿಧಾನಕ್ಕೆ ಶೋಭೆ ತರೋದಲ್ಲ. ಅದಕ್ಕೆ ಶೋಭೆ ತರೋದಲ್ಲ ಅದು. 10 ವರ್ಷದಿಂದ ಹೋಗಿಲ್ಲ ಅಂತ ಏನೋ ಮಾಡಿ 10 ವರ್ಷದಿಂದ ಯಾರು ವಿರೋಧ ಪಕ್ಷದವ್ರು ಹೋಗಿಲ್ಲ ಅಂತ ಏನೋ ಮಾಡ್ತು ಬಿಟ್ರೆ ಈಗ ಸಂವಿಧಾನ ಮರೆಯಕ್ಕಾಗಲ್ಲ. ನಾವು ಪ್ರಜಾಸತ್ತಾತ್ಮಕ ತಾನೇ, ನಾವು ಆಫ್ ದಿ ಪೀಪಲ್ ಬೈ ದಿ ಪೀಪಲ್. ಟೈಮ್ ಆಗಿಲ್ವಾ? ಇನ್ನೊಂದು ಮೀಟಿಂಗ್ ಕರ್ಕೊಂಡವ್ರೆ. ಇಟ್ಸ್ ಅನ್ಫಾರ್ಚುನೇಟ್ ಅಂದೆ. ದಟ್ ಶುಡ್ ನಾಟ್ ಹ್ಯಾವ್ ಹ್ಯಾಪನ್ಡ್ in a democratic country like India.
ನಾಗರಾಜು ಮಹಾನಗರ ಪಾಲಿಕೆ ಇನ್ನೊಂದು ಮೀಟಿಂಗ್ ಬೇರೆ ಇದೆ ಇಲ್ಲಿ ಡಾಕ್ಟ್ರೇ. ಅಂದ್ ಮುಂದೆ ನೋಡೋಣ ಅದು ಎಷ್ಟು ನೋಡೋಣ. ಈಗ Thanks ಹೇಳ್ಬಿಡಿ, thanks ನಮ್ಮ ಮೆಡಿಕಲ್ ಕಾಲೇಜು 100 ವರ್ಷ ಆಯಿತು, ಅದಕ್ಕೆ ಸೆಂಚುರಿ ಮಾಡೋಕ್ಕೆ ಅವ್ರದ್ದೊಂದು ಐಪವರ್ ಕಮಿಟಿ ಮೀಟಿಂಗ್ ಹೇಳಿದ್ದಾರೆ. ಮೊನ್ನೆ ಮೆಡಿಕಲ್ ಕೇರ್ ಹಾಸ್ಪಿಟಲ್ ಕೇಳು ಏನೋ ಒಬ್ಬ ಏನಂದ್ರು? ಉಟ್ಕೊಂಡು ಹೋಗಿದ್ದಾರೆ. ನೋಡೋಣ ಅದು. ನೀವು NGS ಮಾಡ್ತಿದ್ದೀರಿ, ದುಡ್ಡೆಲ್ಲ ಕೊಡ್ತಿದ್ದೀರಿ, ಅವ್ರು ಏನ್ ಮಾಡ್ತಾರೆ ಅವ್ರು ಒಂಚೂರು ಗಮನ ಹರಿಸ್ತಿದ್ದಾರೆ. ವೀಲ್ ಚೇರ್ ಇದ್ದಾರೆ, ಅವರೇ ಕೇಳ್ಕೊಳ್ಳಿ. ಅವರೇ ಬಂದು ಈಗೆಲ್ಲ ಅದನ್ನೆಲ್ಲವನ್ನೂ ಗಮನಕ್ಕೆ ತಂದಿದ್ದೀವಿ. ಅಲ್ಲಿ ನೋಡ್ತೀನಿ ನಾನು ಒಂದು ಸಪ್ರೇಟ್ ಮೀಟಿಂಗ್ ಮಾಡಬೇಕು. ಮೀಟಿಂಗ್ ಮಾಡಿ KR ಹಾಸ್ಪಿಟ್ಲು 1200 ಬೆಡೆಡ್ ಹಾಸ್ಪಿಟಲ್, ಎಲ್ಲ ಪ್ರೊಫೆಸರ್ಸು HODಗಳು ಎಕ್ಸ್ಪರ್ಟ್ಸೇ ಇದ್ದಾರೆ. ಪ್ರತಿದಿನ ಸಾವಿರಾರು ಪೇಷಂಟ್ಗಳು ಔಟ್ ಪೇಷಂಟಿಂದ ಬರ್ತಾರೆ. 4 ಜಿಲ್ಲೆಗಳು ಮಂಡ್ಯ, ಕೂರ್ಗ್, ಹಾಸನ್, ಮೈಸೂರು ಆ್ಯಂಡ್ ಚಾಮರಾಜನಗರ, ಈ ಜಿಲ್ಲೆಗಳಿಂದ KR ಹಾಸ್ಪಿಟಲ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಲ್ಲಿ ಏನು ಬರಲ್ಲ, ಓಪ್ಲೆಸ್ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಇಲ್ಲಿ ಸ್ಟ್ರೇ ಇನ್ಸಿಡೆಂಟ್ ನಡೆದ್ರೆ ಇಡೀ ಹಾಸ್ಪಿಟ್ಲೇ ಕಾರ್ಯವೈಖರಿ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅದಾಗದೇ ರೀತಿಯಲ್ಲಿ ಎಚ್ಚರಿಕೆ ವಹಿಸಬೇಕು ಅಂತೇಳಿ ನಾನು ಪ್ರತ್ಯೇಕವಾಗಿ ಇನ್ಸ್ಪೆಕ್ಟ್ ಮಾಡಿ ಒಂದು ರಿವ್ಯೂ ಮಾಡ್ತೀನಿ. ಯಾಕಂದರೆ ಅಲ್ಲಿ ಮೋಸ್ಟ್ ಎಫಿಷಿಯೆಂಟ್ ಆ್ಯಂಡ್ ಎಫೆಕ್ಟಿವ್ ಡಾಕ್ಟರ್ಸ್ ಎಲ್ಲ ಇದ್ದಾರೆ, ಪ್ರೊಫೆಷನಲ್ಸ್. ಔಟ್ರೈಟ್ ವಿ ಕೆನಾಟ್ ಸೇ ಕೆಲಸಕ್ಕೆ ಬರಲ್ಲ ಇವರು, ಏನೂ ಇಲ್ಲ ಅಂತ ಹೇಳೋಕ್ಕೆ. ಬಿಕಾಸ್ ಎವ್ರಿ ಡೇ ದೇ ಆರ್ ಟ್ರೀಟಿಂಗ್ ಥೌಸಂಡ್ಸ್ ಆಫ್ ಪೀಪಲ್ ಔಟ್ಸೈಡ್. ಇಲ್ಲ ಡಾಕ್ಟರ್ಸ್ ಒಳ್ಳೆಯವರಿದ್ದಾರೆ, ಡಾಕ್ಟರ್ಸ್ ಬಹಳ ಜೀನಿಯಸ್ ಡಾಕ್ಟರ್ಸ್ ಇದ್ದಾರೆ, ನೋ ಡೌಟ್. ಯಾಕಂದ್ರೆ ಆ ಥರ ಡಾಕ್ಟರ್ ಯಾವ ಪ್ರೈವೇಟ್ ಹಾಸ್ಪಿಟಲ್ ಇಲ್ಲ. ಪ್ರಾಬ್ಲಮ್ ಇರೋದು ಅದನ್ನು ನಡೆಸ್ತಾ ಇರುವಂತಹ ವೈದ್ಯಾಧಿಕಾರಿಗಳು. I will ಫೆಸಿಲಿಟಿ ಸರಿಯಾಗಿ ಬಳಸ್ತಾರೆ. have a thorough meeting next time.